ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕ ಸಂಪನ್ನ ಬೆನ್ನಲ್ಲೇ ರಾಘವನನ್ನ ಕಾಣೋದಕ್ಕೆ ಭಕ್ತ ಸಾಗರ ದಾಂಗುಡಿಗೆ ಇಡ್ತಾ ಇದೆ. ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದು ನಿಯಂತ್ರಿಸುವಲ್ಲಿ ಪೊಲೀಸರು ಹೈರಾಣಾಗಿದ್ದಾರೆ. ತಳ್ಳಾಟದಲ್ಲಿ ಕೆಲವರು ಅಸ್ವಸ್ಥರಾಗಿದ್ರೆ ಮಹಿಳೆಯರೊಬ್ಬರು ತಮ್ಮ ಮಗು ಕಾಣೆಯಾಗಿ ಕಣ್ಣೀರಿಟ್ಟಿದ್ದಾರೆ. ಮೆಕ್ಕಾ ಮತ್ತು ವ್ಯಾಟಿಕನ್ ಸಿಟಿ ಹಿಂದಿಕ್ಕಿ ವಿಶ್ವದಲ್ಲೇ ಹೆಚ್ಚು ಭಕ್ತರನ್ನ ಸೆಳೆಯೋ ಕ್ಷೇತ್ರವಾಗುವತ್ತ ಅಯೋಧ್ಯೆ ಕಾಲಿಟ್ಟಿದೆ. ಆ ಎರಡೂ ಕ್ಷೇತ್ರಗಳನ್ನ ಸೇರಿಸಿಯೇ ವರ್ಷಕ್ಕೆ 3 ಕೋಟಿ ಜನ ಭೇಟಿ ಕೊಟ್ರೆ ರಾಮನೂರಿಗೆ ವಾರ್ಷಿಕ 3 ರಿಂದ 5 ಕೋಟಿ ಭಕ್ತರು ಭೇಟಿ ಕೊಡೋ ಸಾಧ್ಯತೆ ಇದೆ. ರಾಮ ಮಂದಿರದ ವಾರ್ಷಿಕ 1 ಲಕ್ಷ ಕೋಟಿ ರೂಪಾಯಿ ವಹಿವಾಟಿನ ಲೆಕ್ಕಾಚಾರ ಹಾಕಲಾಗಿದೆ. ಕಾಶಿ ಯಾತ್ರೆಯಂತೆ ಭಕ್ತರಿಗೆ ಅಯೋಧ್ಯೆ ಯಾತ್ರೆ ಕೈಗೊಳ್ಳಲು ವಿಶೇಷ ಟ್ರೈನ್ಗಳ ವ್ಯವಸ್ಥೆ ಮಾಡಲು ಮುಜರಾಯಿ ಇಲಾಖೆ ಮುಂದಾಗಿದೆ. ಇತ್ತ ಬಿಜೆಪಿ ಜನರನ್ನ ಅಯೋಧ್ಯೆಗೆ ಕಳಿಸ್ತಾ ಇರೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಂಡ ಕಾರಿದ್ದಾರೆ. ಕರ್ನಾಟಕದಲ್ಲಿ ರಾಮ ಮಂದಿರಗಳಿಲ್ವಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕನ್ನಡದಲ್ಲೇ ಮಂತ್ರ ಹೇಳಿ ಕನ್ನಡ ಪೂಜಾರಿ ಅಂತಾರೆ ಖ್ಯಾತರಾದಂಥ ಅರ್ಚಕ ಕಣ್ಣನ್ ಅವರ ವೇತನವನ್ನು ತಡೆ ಹಿಡಿದು ಸರ್ಕಾರ ಶಾಕ್ ಕೊಟ್ಟಿದೆ. ಕೋದಂಡರಾಮ ದೇವಾಲಯದ ಆದಾಯ ಕಡಿಮೆ ಇದೆ ಅಂತ ಕೊಟ್ಟ ನೋಟಿಸ್ ಅನ್ನ ಸಂಜೆಯ ಹೊತ್ತಿಗೆ ವಾಪಸ್ ಪಡೆದಿದೆ. ಇತ್ತೀಚೆಗಷ್ಟೇ ಭೂಕಂಪನದಿಂದ ತತ್ತರಿಸಿದ ಚೀನಾ ಮತ್ತೆ ಭೂರಮೆಯ ಕಂಪನಕ್ಕೆ ತಂಡ ಹೊಡೆದಿದೆ. ಸುಮಾರು 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರೆ 120ಕ್ಕೂ ಹೆಚ್ಚು ಮನೆಗಳು ಹಾನಿಗೊಳಗಾಗಿದೆ. ಸುಮಾರು 50ಕ್ಕೂ ಹೆಚ್ಚು ಜನ ಅವಶೇಷಗಳ ಅಡಿಯಲ್ಲಿ ಸಿಲುಕಿರೋ ಶಂಕೆ ವ್ಯಕ್ತವಾಗಿದ್ದು ತೆರವು ಕಾರ್ಯ ಭರದಿಂದ ಸಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.